ನಮಸ್ಕಾರ. ಮಹಾಭಾರತ ಮೆಗಾ ಡಿಬೇಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಒಂದ್ ಕಡೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಇದರ ನೇರ ಪರಿಣಾಮ ಅನ್ನೋ ರೀತಿಯಲ್ಲಿ ಭಾರತದಲ್ಲಿ ನರೇಟಿವ್ಗಳ ಯುದ್ಧ ಕೂಡ ಅದಕ್ಕಿಂತ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಿಂದ ಭಾರತದ ರಾಜತಾಂತ್ರಿಕತೆ ಸೋಲಾಗ್ಬಿಟ್ಟಿದೆ. ಈ ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಹಿಂದಿನ ಅಲಿಪ್ತ ನೀತಿಯಿಂದ ಹೊರಗೆ ಸರಿದು ಬಿಟ್ಟಿದೆ. ಇದರ ನೇರ ಪರಿಣಾಮ ಭಾರತದ ನಾಗರಿಕರು ಎದುರಿಸುತ್ತಿದ್ದಾರೆ ಅನ್ನೋ ವಾದ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಭಾರತದ ರಾಜತಾಂತ್ರಿಕತೆಗೆ, ಅದರಲ್ಲೂ ಮೋದಿ ಅವರ ನಿರ್ಧಾರಗಳಿಗೆ ಅತಿ ದೊಡ್ಡ ಗೆಲುವು ಲಭ್ಯ ಆಗಿದೆ. ಹೀಗಾಗಿ ಪ್ರಪಂಚದ ಯಾವುದೇ ದೇಶಗಳಿಗೆ ಸಿಗದ ಮಾನ್ಯತೆ ಭಾರತಕ್ಕೆ ಸಿಗ್ತಾ ಇದೆ ಅನ್ನೋ ರೀತಿಯ ವಾದ. ಈ ವಾದಗಳ ನಡುವೆ ಯಾವುದು ನಿಜ, ಯಾವುದರಲ್ಲಿ ಸುಳ್ಳಿದೆ? ಹಾಗೆ ಜನಸಾಮಾನ್ಯರು ಅನುಭವಿಸ್ತಾ ಇರುವ ಈಗಿನ ಅಡುಗೆ ಅನಿಲ ಕೊರತೆ, ಈ ವಿಚಾರಕ್ಕೆ ಈ ರಾಜತಾಂತ್ರಿಕ ನಿಲುವು ನಿರ್ಧಾರಗಳಿಂದ ಯಾವ ರೀತಿ ಪರಿಣಾಮ ಬೀರಿದೆ? ನಿಜವಾಗ್ಲೂ ಸ್ಟೋರೇಜ್ ಜೊತೆಗೆ ಸಪ್ಲೈ, ಇದರ ಚೈನ್ನಲ್ಲಿ ಆಗಿರುವ ವ್ಯತ್ಯಯಕ್ಕೆ ಯುದ್ಧ ಮಾತ್ರ ಕಾರಣನಾ ಅಥವಾ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಪಾತ್ರ ಕೂಡ ಇದರಲ್ಲಿ ಇದೆಯಾ? ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ಮಾಡ್ತಾ ಇದೀವಿ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಿವೃತ್ತ ವಾಯುಸೇನಾಧಿಕಾರಿಯಾದ ಮೋಹನ್ ಚಿತ್ತಲೆ ಸರ್ ಇದ್ದಾರೆ. ಹಾಗೆ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಸರ್ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ನಟರಾಜ್ ಗೌಡ್ರು ಇದ್ದಾರೆ. ಹಾಗೆ ಬಿಜೆಪಿ ಪಕ್ಷದ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಇರಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ರಾಜಕೀಯ ಪಕ್ಷದ ವಕ್ತಾರರನ್ನ ಒಂದೆರಡು ಉತ್ತರಗಳ ತನಕ ನಿರೀಕ್ಷೆಯಲ್ಲಿಟ್ಟು ನಾನು ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ಗೋಸ್ಕರ ಮೋಹನ್ ಚಿತ್ತಲೆ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಮಾತು, ಹೇಳಿಕೆ ಇದು. ಸೈಕೋಲಾಜಿಕಲಿ ಭಾರತ ಸೋತ್ ಹೋಗಿದೆ, ಭಾರತದ ಪ್ರಧಾನಿಗಳು ಸೋತ್ ಹೋಗಿದ್ದಾರೆ. ಹಿ ಈಸ್ ನೋ ಮೋರ್ ಭಾರತದ ಪ್ರಧಾನಿ. ಮೋದಿ ಅವರು ಭಾರತದ ಪ್ರಧಾನಿ ಅಲ್ಲ, ಬದಲಾಗಿ ಅಮೆರಿಕಾದ ಟ್ರಂಪ್ ಈ ದೇಶವನ್ನು ನಡೆಸ್ತಾ ಇದ್ದಾರೆ. ಟ್ರಂಪ್ನ ಆಜ್ಞೆ ಭಾರತದಲ್ಲಿ ನಿಯಮಗಳಾಗ್ತಾ ಇದೆ ಅಂತ ಹೇಳಿದ್ದಾರೆ, ಯುದ್ಧದ ಪರಿಸ್ಥಿತಿಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು. ನಿಜವಾ ಭಾರತದ ರಾಜತಾಂತ್ರಿಕ ನಿಲುವುಗಳನ್ನು ಅಮೆರಿಕ ಮ್ಯಾನೇಜ್ ಮಾಡ್ತಾ ಇದೆಯಾ? ಮೋದಿ ಆಸ್ ಅ ಪ್ರೈಮ್ ಮಿನಿಸ್ಟರ್ ಫೇಲ್ಯೂರ್ ಆಗಿದ್ದಾರಾ? ನೋಡಿ ಮೇಡಮ್, ದೇಶದ ಯಾವುದೇ ಪರಿಸ್ಥಿತಿ ಬಂದಾಗ ಮಿಲಿಟರಿ ಪ್ರಾಸ್ಪೆಕ್ಟಿವ್ಲಿಂದ ಹೇಳ್ತಾ ಇಲ್ಲ ನಾನು, 140 ಕೋಟಿ ನಾಗರಿಕರ ಪರವಾಗಿ ಈ ದೇಶ ಮೊದಲು, ಪಕ್ಷ ಆಮೇಲೆ. ಆದರೆ ನಮ್ಮ ನಿಲುವು ಏನಿದೆಯಲ್ಲ ಅದು ದೇಶದ ಪರವಾಗಿರಬೇಕು. ನಮ್ಮ ದೇಶನ್ನ ರಾಹುಲ್ ಗಾಂಧಿ ಆಳ್ತಾ ಇದ್ದರೆ ರಾಹುಲ್ ಗಾಂಧಿ ಪರವಾಗಿರಬೇಕು, ನರೇಂದ್ರ ಮೋದಿ ಅವರು ಆಳ್ತಾ ಇದ್ದಾರೆ ನರೇಂದ್ರ ಮೋದಿಯವ್ರ ಪರವಾಗಿರಬೇಕು. ಭಾರತದ ಪ್ರಧಾನಿಗೆ ಸರೆಂಡರ್, ಕಳ್ಳ, ಸುಳ್ಳ ಅಂತ ಹೇಳಿದರೆ ನಮ್ಮ ದೇಶದ ಪ್ರತಿಷ್ಠೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಆಗಬಹುದು ಅನ್ನೋದು ಅವರೇ ತಿಳ್ಕೋಬೇಕು. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಾಳೆ ಸಪೋಸ್ 2024ಕ್ಕೆ 20 ಯಾವಾಗ ಚುನಾವಣೆ ಆಗ್ತದೆ, ರಾಹುಲ್ ಗಾಂಧಿ ಅವರೇ ನಮ್ಮ ದೇಶದ ಪ್ರಧಾನಮಂತ್ರಿ ಆದರೆ ಅವರು ನಮ್ಮ ಪ್ರಧಾನಮಂತ್ರಿಗಳು, ಅವ್ರಿಗೂ ನಾವು ಹೊಗಳ್ತೇವೆ. ಆದರೆ ಒಂದು ಸ್ಪೆಸಿಫಿಕ್ ಅಜೆಂಡಾನ ಇಟ್ಕೊಂಡು, ಒಂದು ಸ್ಪೆಸಿಫಿಕ್ ಒಂದು ಮನಸ್ಸಿನಲ್ಲಿ ಕೆಟ್ಟತನ ಇಟ್ಕೊಂಡು ಈ ಥರ ದೇಶಕ್ಕೆ ಮಾತಾಡೋದು, ಇದು ಚಾಣಾಕ್ಷ ವ್ಯಕ್ತಿಯ ಲಕ್ಷಣ ಕಾಣ್ತಾ ಇಲ್ಲ. ಸಮ್ ಮೆಡಿಕಲ್ ಟ್ರೀಟ್ಮೆಂಟ್, ಮೆಂಟಲ್ ಟ್ರೀಟ್ಮೆಂಟ್ ಐ ಥಿಂಕ್ ರಾಹುಲ್ ಗಾಂಧಿ ರಿಕ್ವೈರ್ಸ್ ಟು ಬಿ ಗಿವನ್ ಅಂತ ಅನಿಸ್ತಾ ಇದೆ. ಚಿತ್ತಲೆ ಸರ್, ಇವಾಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಯ್ತು, ಬಟ್ ರಾಜ್ಯದ ಹಾಗೆ ದೇಶದ ಜನರಿಗೆ ವಿಷಯ ತಲುಪಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ನಮ್ಮ ದೇಶದ ರಾಜತಾಂತ್ರಿಕ ನಿಲುವಿನಲ್ಲಿ ಹಿನ್ನಡೆ ಆಗಿರೋದು ನಿಜಾನಾ? ಗಮನದಲ್ಲಿ ಇಟ್ಕೊಂಡು ನನ್ನ ಇನಿಷಿಯಲ್ ಸ್ಟೇಟ್ಮೆಂಟ್ ಇತ್ತು ನಟರಾಜ್ ಗೌಡ್ರೆ, ನಾಳೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದರೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ರೆಸ್ಪೆಕ್ಟ್ ನಾವು ರಾಹುಲ್ ಗಾಂಧಿಗೂ ಕೊಡಬೇಕು. ಈಗ ನಮ್ಮದೇನು ದೇಶದ ಪ್ರಧಾನಮಂತ್ರಿ ಇದ್ದಾರೆ, ನೇಷನ್ ಫಸ್ಟ್ ಅಂತ ನಿಲುವಿಟ್ಕೊಂಡು ನರೇಂದ್ರ ಮೋದಿ ಅವರು ಇಟ್ಕೋಬೇಕಂದಾಗ ನಾವು ಮಾತಾಡಿದ ತಪ್ಪೇನಿದೆ? ಮತ್ತೆ ಒಬ್ಬ ಸೈನಿಕನಿಗೆ ಗೌರವ ಕೊಡೋದು ಇದೇ ರಿಪಬ್ಲಿಕ್ ಚಾನಲ್ನಲ್ಲಿ ಗೊತ್ತಾಯ್ತಿದ್ದು. ನಾ ಯಾಕೆ ಚೇರ್ ಲೀಡರ್ ಮಾಡಲಿ? ನನಗೆ ಏರ್ಫೋರ್ಸಿಂದ ಪೆನ್ಷನ್ ಬರ್ತದೆ, ನನ್ನ ಮಕ್ಕಳು ತಂದು ಪಾಡಿಗೆ ದುಡಿತಾ ಇದ್ದಾರೆ. ಐ ಡೋಂಟ್ ವಾಂಟ್ ಎನಿಬಡೀಸ್ ಮರ್ಸಿ ದಟ್ ಐ ಶುಡ್ ಬಿ ಎ ಚೇರ್ ಲೀಡರ್ ಫಾರ್ ಎನಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ. ಐ ಆಮ್ ನಾಟ್ ಎ ಚೇರ್ ಲೀಡರ್. ವಾಟ್ ಈಸ್ ದ ಫ್ಯಾಕ್ಟ್? ನರೇಂದ್ರ ಮೋದಿ ಅವರನ್ನ ಒಂದು ಸಿಲಿಂಡರ್ ಮೇಲೆ ಇಟ್ಟುಕೊಂಡು, ಡೊನಾಲ್ಡ್ ಟ್ರಂಪ್ ಅನ್ನ ಸಿಲಿಂಡರ್ ಮೇಲೆ ಇಟ್ಕೊಂಡು
ನರೇಂದ್ರ ಮೋದಿಯನ್ನ ಅವ್ರ ಖಾಲಿ ಹತ್ರ ಇಟ್ಕೊಂಡು ನಾಲ್ಗೆ ನರೇಂದ್ರ ಮೋದಿ ಅವ್ರ ಹೊರ ತೆಗೆದು ನಗಿಸಿದಾರಲ್ಲ, ಅದೇನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ದೇಶದ ಪ್ರತಿಭೆನ ಅದು, ದೇಶದ ನಿಶ್ಚಯನ ಅದು, ದೇಶದ ಬಗ್ಗೆ ತೋರಿಸೋ ಒಂದು ಚಿತ್ರಣ ಅದು. ಅದಕ್ಕೆ ನಾ ಹೇಳಿದೆ ಟ್ರೀಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂತ. ಸರಿ ಗಿರೀಶ್ ಸರ್ ಈಗ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅನ್ನ ಬಿಟ್ಕೊಟ್ರೆ ನಾವು ಯುದ್ಧದಲ್ಲಿ ಅರ್ಧ ಬಿಟ್ಕೊಟ್ಟ ಹಾಗೆ ನಮ್ಮ ಶಕ್ತಿಯನ್ನ ಅಂತ ಹೇಳಿ ತಿಳಿದಿರುವ ಇರಾನ್ ಯಾವುದೇ ಕಾರಣಕ್ಕೂ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅನ್ನ ನಾವು ಫ್ರೀ ಮಾಡೋದಿಲ್ಲ ಅಂತ ಹೇಳ್ತಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಾನು ಇರಾನ್ನ ಅಂಬಾಸಿಡರ್ ಹೇಳಿದ ಮಾತನ್ನ ಕೋಟ್ ಮಾಡ್ತಾ ಇದ್ದೀನಿ, ಮೊಹಮ್ಮದ್ ಫತೇಲ್ ಅವ್ರು ಹೇಳಿರೋದು ಭಾರತ ಇರಾನ್ನ ಫ್ರೆಂಡ್ಲಿ ರಾಷ್ಟ್ರ, ಹೀಗಾಗಿ ಭಾರತಕ್ಕೆ ಬರಬೇಕಾದ ವೆಸಲ್ಗಳನ್ನು ನಾವು ಬಿಟ್ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಇರಾನ್ನ ಅಂಬಾಸಿಡರ್ ಹೇಳಿದಾಗಲೂ ಕೂಡ ಚೀನಾ ಅಮೆರಿಕದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳ ಪ್ರೊಟೆಕ್ಷನ್ನಲ್ಲೂ ಕೂಡ ಒಂದು ವೆಸಲ್ ಅಲ್ಲಿಂದ ಪಾಸ್ ಆಗೋಕ್ಕಾಗ್ತಾ ಇಲ್ಲ, ನೌಕೆ ಪಾಸ್ ಆಗೋಕ್ಕಾಗ್ತಿಲ್ಲ ಅಂದಾಗ ಭಾರತಕ್ಕೆ ಬರಬೇಕಾದ ಹಡಗು ಪಾಸ್ ಆಗ್ತಿದೆ ಅಂದರೆ ಇದನ್ನು ನಾವು ಭಾರತೀಯರಾಗಿ ಯಾವ ರೀತಿ ಗಮನಿಸಬೇಕು ಗಿರೀಶ್ ಸರ್? ಮೇಡಮ್, ಡಿಪ್ಲೊಮ್ಯಾಟಿಕಲಿ ಭಾರತೀಯರು ಪ್ರಾಬಬ್ಲಿ ವಿ ಹ್ಯಾವ್ ಒನ್ ಟು ಸಮ್ ಪೋರ್ಷನ್ ಅಂತ ಹೇಳ್ಬೋದು. ಅಕಸ್ಮಾತ್ ಹಡಗು ನಿಜವಾಗ್ಲೂ ಬಿಟ್ಟಿದ್ದರೆ, ಬಿಕಾಸ್ ವಿ ಡೋಂಟ್ ನೋ ವೆದರ್ ಆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಮುಂಚೆನೇ ಹಡಗು ಪಾಸ್ ಆಗಿತ್ತಾ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಹಡಗು ಪಾಸ್ ಆಗಿತ್ತಾ ಗೊತ್ತಿಲ್ಲ ನನಗೆ. ಒಂದು. ಎರಡನೇದು, ವೆದರ್ ದಿಸ್ ವಿಲ್ ಕಂಟಿನ್ಯೂ, ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾರ್. ಈಚ್ ಡೇ ಅದೇ ನಾವೇನು ಸ್ಟೇಟ್ಮೆಂಟ್ ಇವತ್ತು ಕೊಟ್ಟಿದ್ದೀರೋ ನಾಳೆನೂ ಅದನ್ನೇ ಹೋಲ್ಡ್ ಮಾಡ್ತೀವಿ, ನಾಡಿದ್ದು ಅದುವೇ ಹೋಲ್ಡ್ ಮಾಡ್ತೀವಿ ಅಂತ ಈ ವಾರ್ ಲೈಕ್ ಸಿಚುಯೇಷನಲ್ಲಿ ಯಾವುದು ನಿಲ್ಲಲ್ಲ. ಬಿಕಾಸ್ ಇಫ್ ದ ಇರಾನಿಯನ್ಸ್ ಫೀಲ್ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಇನ್ನೂ ಜೋರಾಗಿ ದಾಳಿ ಆಗ್ತಾ ಇದೆ ಅಂದರೆ ದ ಓನ್ಲಿ ವೇ ಈಸ್ ಟು ಹೋಲ್ಡ್ ದಿ ಎಕನಾಮಿ ಆಫ್ ದ ಕಂಟ್ರಿ. ಸೊ ದೇ ಮೇ ಟೈಟನ್ ಆಲ್ ದ ವೆಸಲ್ಸ್ ಟುಮಾರೋ. ಬಿಕಾಸ್ ಇಂಡಿಯಾ ಒಂದೇ ಬಿಡೋದು ಇಲ್ಲ ಇದು ಬಿಡೋದು ಸೆಲೆಕ್ಟಿವ್ ಆಗಿ ಬಿಡೋದು ಅದು ಮಾಡೋಕ್ಕಾಗಲ್ಲ. ಇಫ್ ದೇ ಮೇಕ್ ಆಲ್ ದಿ ಅಂಡರ್ ಮೈನ್ಸ್ನ ಲೇ ಮಾಡ್ಕೊಂಡು ಹೋದರೆ ಅದು ಮೈನ್ಸ್ಗೇನು ಅರ್ಥ ಆಗಲ್ಲ, ಇದು ಇಂಡಿಯನ್ ಶಿಪ್ಪು ಇದು ಇದ್ರ ಶಿಪ್ಪು ಅಂತ. ಸೊ ವಿ ಡೋಂಟ್ ನೋ ವಾಟ್ ಆ್ಯಕ್ಷನ್ಸ್ ದೇ ಮೇ ಗೋ ಟು ಟೇಕ್. ಸೊ ಆದ್ದರಿಂದ ಏನು ಅನಿಸುತ್ತೆ ಅಂದರೆ ಪ್ರಾಬಬ್ಲಿ ಇವತ್ತಿನ ಇದರಲ್ಲಿ ಮೇ ಬಿ ದೇರ್ ಇಸ್ ಎ ಪಾರ್ಷಿಯಲ್ ಡಿಪ್ಲೊಮ್ಯಾಟಿಕ್ ವಿನ್, ಬಟ್ ಐ ಡೋಂಟ್ ನೋ ವೆದರ್ ದಿಸ್ ವಿಲ್ ಕಂಟಿನ್ಯೂ ಟಿಲ್ ದಿ ಎಂಡ್ ಆಫ್ ದಿ ವಾರ್. ವಿ ಡೋಂಟ್ ನೋ ವೆನ್ ದ ವಾರ್ ಈಸ್ ಗೋಯಿಂಗ್ ಟು ಎಂಡ್. ಸೊ ಅಲ್ಲಿ ತನಕನೂ ಇದೇ ಸ್ಟೇಟ್ಮೆಂಟ್ ಹೋಲ್ಡ್ ಆಗುತ್ತಾ, ಇದೇ ಡಿಪ್ಲೊಮೆಸಿ ವಿನ್ ಆಗುತ್ತಾ, ನಮಗೆ ಗೊತ್ತಿಲ್ಲ ಇನ್ನು. ಚಂದ್ರಶೇಖರ್ ಅವರೇ, ಅಲಿಪ್ತ ನೀತಿ ಅನ್ನೋದು ಭಾರತದ ಐತಿಹಾಸಿಕವಾಗಿ ನೋಡಿದ್ರೂ ಕೂಡ ಭಾರತದ ಗಟ್ಟಿ ನಿಲುವು ನಿರ್ಧಾರ ಆಗಿದೆ. ಈ ಯುದ್ಧದ ಸಂದರ್ಭದಲ್ಲಿ ಎಲ್ಲಿ ಅಲಿಪ್ತತೆ ಇದೆ? ಒಂದು ಕಡೆ 170ಕ್ಕೂ ಹೆಚ್ಚು ಅಮಾಯಕ ಹೆಣ್ಣು ಮಕ್ಕಳನ್ನು ಕೊಂದ ಅಮೆರಿಕ, ಆ ರಕ್ತ ಇನ್ನೂ ಟ್ರಂಪ್ನ ಕೈಯಲ್ಲಿರುವಾಗ ಟ್ರಂಪ್ ಪರವಾಗಿರೋ ರೀತಿಯಲ್ಲಿ ಸೂಚನೆಗಳು ಸಿಗ್ತಾ ಇದೆ. ಅಂದರೆ ಅಮೆರಿಕಾದ ಪರವಾಗಿ ಭಾರತ ನಿಂತಿದೆ ಅನ್ನೋ ರೀತಿಯ ಸೂಚನೆ. ಮತ್ತೊಂದು ಕಡೆಯಲ್ಲಿ ಗಾಜಾದಲ್ಲಿ ಅಕ್ಷರಶಃ ನರಮೇಧವನ್ನು ನಡೆಸ್ತಾ ಇದೆ ಅನ್ನೋ ಅಪಖ್ಯಾತಿಗೆ ಒಳಗಾಗಿರುವ ಇಸ್ರೇಲ್ನ ಪರವಾಗಿ ಮೋದಿ ಆಗಾಗ ಮಾತನಾಡ್ತಾ ಇರ್ತಾರೆ. ಅಂದರೆ ಇಡೀ ಯುದ್ಧದಲ್ಲಿ ನಾವು ಇಸ್ರೇಲ್ ಹಾಗೆ ಅಮೆರಿಕಾದ ಪರವಾಗಿದ್ದೀವಿ ಅನ್ನೋದನ್ನು ಪರೋಕ್ಷವಾಗಿ ತೋರಿಸ್ತಾ ಇರುವಾಗ ಎಲ್ಲಿ ಅಲಿಪ್ತವಾಗಿ ಉಳಿದಿದೆ ಭಾರತ ಅಂತ ಹೇಳಿ ನೋಡಿ. ತುಂಬ ಟೆಕ್ನಿಕಲ್ ಸಬ್ಜೆಕ್ಟ್ ಆದ್ದರಿಂದ ಅಂಕಿಅಂಶಗಳಷ್ಟೇ ನಾನು ಮಾತಾಡ್ತೇನೆ. ಅಲಿಪ್ತ ನೀತಿಯನ್ನು